ಬೆಳಗಿನ ತಂಗಾಳಿ ಬಂದು ನಸುಕು ಮೋಡುತ್ತಲಿರಲು ಚಿಲಿಪಿಲಿ 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 ಎಂದು ಹಾಲಕ್ಕಿ ನುಡಿಯುತ್ತಿತ್ತ ಶುಭ ನುಡಿ ಚಿಲಿಪಿಲಿ ಚಿಲಿಪಿಲಿ ಎಂದು ಹಾಲಕ್ಕಿ ಉಲಿಯುತ್ತಿತ್ತ ಶುಭ ನುಡಿ ಶುಭ ನುಡಿ. ತಾಯಿ ಜೊತೆ ನಾನು ಹಾಡಬೇಕು ಅನ್ನೋದು ಚಪಲ ನನಗೆ. ಅವ್ರು ಹಾಡಕ್ಕೆ ಬಿಡ್ತಿರ್ಲಿಲ್ಲ. ನಾನು ಅವ್ರನ್ನ ಹಿಂದ್ಗಡೆಯಿಂದ ನಾನು ಹಾಡ್ಲಾ ಅಂತ ಹೀಗೆ ಕೇಳ್ತಾ ಇದ್ದೆ. ನಮ್ಮ ಶ್ರೀಕಂಠನ್ ಸರ್ ಅವರ ಗುರುಕುಲದಲ್ಲಿ ನಾನು ತುಂಬ ಭಾಗ್ಯಶಾಲಿ. ಯಾಕೆಂದರೆ ಅಂಥ ಒಂದು ಗುರುಗಳು ನನಗೆ ಈ ಜನ್ಮದಲ್ಲಿ ಸಿಕ್ಕಿದ್ದು ಭಗವಂತ ನನಗೆ ಕರುಣಿಸಿರುವಂಥ ವರ. ಅದು ಈಸ್ ಎ ಪರ್ಫೆಕ್ಷನಿಸ್ಟ್, ತುಂಬ ಡಿಸಿಪ್ಲಿನ್. ಆಕಾಶವಾಣಿ ಅನ್ನೋದು ನನಗೆ ಬಹುಶಃ ಹೇಳಬೇಕು ಅಂದರೆ ನನ್ನ ಇನ್ನೊಂದು ಮನೆ ಅಂತ ನಾನು ಹೇಳೋದು. ಅಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಗುರುಗಳ ಜೊತೆ ಒಂದು ಲಕ್ಷ್ಮೀ ನರಸಿಂಹ ಸ್ತೋತ್ರ ಹಾಡಕ್ಕೆ ಬಂದರು. ಅವತ್ತು ಮಾತ್ರ ತುಂಬ ಭಯ ಆಗೋಗಿತ್ತು. ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ. ಹಂಸಧ್ವನಿ ರಾಗದಲ್ಲಿ ಒಂದು ಉತ್ಸಾಹ ಕಾಣಿಸುತ್ತೆ ನನಗೆ, ಒಂದು ಹುರುಪು. ಪಕ್ಕವಾದ್ಯಗಾರರಿಗೆ ಇಷ್ಟು ವರ್ಷ ಸುಮಾರು ಜನ ಉಳಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಯಾವತ್ತೂ ಹೇಳ್ತೀನಿ. ಅವರುಗಳು ಇಲ್ಲದೆ ನಮ್ಮ ಒಂದು ಕಚೇರಿ ಒಂದು ಯಶಸ್ಸಿಗೆ ಕಾರಣ ಆಗಲ್ಲ. ನಾವು ಪರಂಪರೆಯನ್ನು ಮುಂದುವರಿಸೋದು. ಈಗ ನಮ್ಮ ಗುರುಗಳು, ಅವರ ಅಣ್ಣ, ಅವರ ಇದನ್ನೆಲ್ಲ ಪರಂಪರೆ, ತ್ಯಾಗರಾಜ ಪರಂಪರೆ ನಮ್ಮ ಗುರುಗಳದ್ದು. ಹಾಗೆ ಅಲ್ಲಿಂದ ಬಂದಿರೋದನ್ನು ಎಷ್ಟು ಜೋಪಾನವಾಗಿ ಹಾಗೆ ಕಾಪಾಡ್ಕೊಂಡು ಬಂದರು. ಒಂದಷ್ಟು ವರ್ಷಗಳು ಮೊದಲು ಅವರು ದಾಸ ಸಾಹಿತ್ಯ ಕೂಡ ಹಾಡ್ತಿರಲಿಲ್ಲ. ಅಷ್ಟು ಮಡಿವಂತಿಕೆ ಅಂತ ಅನ್ನೋರು ಎಲ್ಲರೂ. ಆಮೇಲೆ ಎಲ್ಲರೂ ಹೇಳಿ ಅನೇಕ ಹರಿದಾಸ ಸಾಹಿತ್ಯಕ್ಕೆ ಅವರೇ ರಾಗ ಸಂಯೋಜನೆ ಮಾಡಿ ಅದರ ಬಗ್ಗೆನೇ ಮಾತು ಲೆಕ್ಚರ್ ಮಾಡಿಸೋದು ಬೇಕಾದಷ್ಟು ಕಾರ್ಯಕ್ರಮಗಳಾಗೋಯ್ತು. ಹಾಗೆ ಆ ಪರಂಪರೆ ಏನಿದೆ ಅದನ್ನು ನಾನು ಉಳಿಸ್ಬೇಕು ಅಂದರೆ ನನ್ನ ಹಾಗೆ ಅವರ ಪ್ರೈಮ್ ಡಿಸೈಪಲ್ಸ್ ಯಾರ್ಯಾರು ಇರ್ತಾರೋ ಅವರೆಲ್ಲರದ್ದು ಜವಾಬ್ದಾರಿ ಕರ್ತವ್ಯ. ಹಾಗೆ ನನ್ನ ಶಿಷ್ಯರು ಮತ್ತದನ್ನು ಮುಂದುವರಿಸಬೇಕು. ದೀಪವನ್ನು ಹಚ್ಚಿ ಬಿಡು, ಬಾಗಿಲಲ್ಲಿ ಇಟ್ಟು ಬಿಡು ನಿನ್ನಿಂದ ದೀಪಾವಳಿ. ದೀಪವನ್ನು ಹಚ್ಚಿ ಬಿಡು, ಬಾಗಿಲಲ್ಲಿ ಇಟ್ಟು ಬಿಡು ನಿನ್ನಿಂದ ದೀಪಾವಳಿ. ನಿನ್ನ